ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಅಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. 2 ದಿನದಿಂದ ನಾನು ಲಾಗ್ ಮಾಡಿಲ್ಲ. ಯಾಕೆ ಅಂತಂದರೆ ನನಗೆ ಹುಷಾರಿರಲಿಲ್ಲ, ಅದಕ್ಕೆ ನಾನು 2 ದಿನದಿಂದ ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮಧ್ಯಾಹ್ನ ಹಾಗೆ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಏನು ಟಿಫನ್ ಮಾಡಿದ್ದೆ, ಸೊ ಇವತ್ತೆಲ್ಲ ಡೇ ಹೇಗೆ ಹೋಗುತ್ತೆ ಅನ್ನೋದನ್ನೆಲ್ಲ ವಿಡಿಯೋ ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋ ಪೂರ್ತಿ ನೋಡಿ ಅಂತ ರಿಕ್ವೆಸ್ಟು. ಸೊ ಬನ್ನಿ ಇವತ್ತಿನ ಲಾಗ್ಗೆ ಹೋಗೋಣ. ಫ್ರೆಂಡ್ಸ್, ಇವತ್ತು ನಾನು ಮಂಡೇ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಟಿಫನ್ಗೆ ನಾನು ಕುಂಬಳಕಾಯಿ ಪಲ್ಯ ಮತ್ತು ಚಟ್ನಿ ಮತ್ತು ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಲ್ಯ ಮಾಡ್ಕೊತಾ ಇದ್ದೀನಿ, ತರಕಾರಿ ಎಲ್ಲ ಹಚ್ಚಿಕೊಂಡಿದ್ದೆ. ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಈ ಕಡೆ ಸೈಡ್ಗೆ ಹಂಗೆ ದೋಸೆ ಮಾಡ್ತಾಯಿದ್ದೀನಿ. ತುಂಬ ಬ್ಯುಸಿಯಾಗಿದ್ದೀನಿ ಅಂತಲೇ ಹೇಳ್ಬೋದು. ಸೊ ನನ್ನ ಹಸ್ಬೆಂಡ್ಗೆ ಬಾಕ್ಸ್ಗೆ ಹಾಕ್ಕೊಡ್ಬೇಕು, ಅವ್ರಿಗೆ ಟಿಫನ್ ರೆಡಿ ಮಾಡಿಕೊಡ್ಬೇಕು, ಅದಕ್ಕೆ ಬೇಗ ಬೇಗ ಮಾಡ್ತಾಯಿದ್ದೀನಿ. ಸೊ ನೋಡಿ, ಪಲ್ಯ ಆಲ್ಮೋಸ್ಟ್ ಆಗಿದೆ. ಆದರೆ ನನ್ನ ಹಸ್ಬೆಂಡು ಕುಂಬಳಕಾಯಿ ಪಲ್ಯ ತಿನ್ನಲ್ಲ, ಅವ್ರಿಗೆ ದೋಸೆ ಚಟ್ನಿ ಬಾಕ್ಸ್ಗೆ ಹಾಕ್ಕೊಟ್ಟೆ. ಸೊ ನೋಡಿ, ಇವಾಗ ಕುಂಬಳಕಾಯಿ ಪಲ್ಯ ಆಗಿದೆ. ಇನ್ನೊಂದು ಚೂರು ನೀರು ಬಿಟ್ಕೊಬೇಕು. ತುಂಬ ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್ ಕುಂಬಳಕಾಯಿ ಪಲ್ಯ. ಹಾಗೆ ನೋಡಿ, ದೋಸೆನೂ ಕೂಡ ರೆಡಿಯಾಗಿದೆ. ಸಿಂಪಲ್ಲಾಗಿ ದೋಸೆನೂ ಕೂಡ ಮಾಡ್ತಾಯಿದ್ದೀನಿ. ಸೊ ನೋಡಿ, ಟಿಫನ್ನು ಕೂಡ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡು ಈಗ ತಾನೇ ಕೆಲಸಕ್ಕೆ ಹೊರಡಿದ್ರು. ಸೊ ನಾನು ಅದಾದಮೇಲೆ ಪಾಪಗೂ ದೋಸೆ ತಿನ್ನಿಸಿ ನಾನು ದೋಸೆ ತಿಂತಾಯಿದ್ದೀನಿ. ನೋಡಿ, ದೋಸೆ ಪಲ್ಯ ಮತ್ತು ಚಟ್ನಿಗಿಂತ ನನಗೆ ಪಲ್ಯನೇ ಇಷ್ಟ ಆಯಿತು. ಈಗ ನನ್ನ ಮಗಳು ಡ್ಯಾನ್ಸ್ ಆಡ್ತಿದ್ದಾಳೆ ನೋಡಿ. ಈಗ ತಾನೇ ಪಾಪುಗೆ ಸ್ನಾನ ಮಾಡಿಸಿ ಹಾಲು ಕುಡಿಸಿ ಅವಳನ್ನ ಮಲಗಿಸಿದ್ದೀನಿ. ದೋಸೆ ತಿನ್ನು ಅಂದರೆ ಅರ್ಧ ದೋಸೆ ತಿಂದಳು ಅಷ್ಟೇ. ದೋಸೆ ಏನೋ ಸರಿಗೆ ತಿನ್ನಲ್ಲ ಅವಳು. ಜಾಸ್ತಿ ಅವರಪ್ಪ ಹೊರಗಡೆಯಿಂದ ಈ ಸ್ನ್ಯಾಕ್ಸು, ಐಸ್ ಕ್ರೀಮು, ಬಿಸ್ಕೆಟು ಅಂಥವೆಲ್ಲ ತಂದ್ಕೊಡೋದು ಜಾಸ್ತಿ ಆಗಿಬಿಟ್ಟಿದೆ. ಸೊ ಅದನ್ನು ತಿನ್ನೋದು ಜಾಸ್ತಿ ಆಗಿದ್ದಾಳೆ ನನ್ನ ಮಗಳು. ಅದಕ್ಕೆ ಊಟ ನೈಟ್ ಹೊತ್ತು ಮಾತ್ರ ಒಂದಿಷ್ಟು ಅನ್ನ ತಿಂತಾಳಷ್ಟೇ. ಇನ್ನು ಬೆಳಗೊತ್ತೆಲ್ಲ ಅನ್ನನೇ ತಿನ್ನೋದೇ ಇಲ್ಲ. ಯಾವಾಗಾದರೂ ತುಂಬ ಹಸ್ವಾದಾಗ ಮಧ್ಯಾಹ್ನಕ್ಕೆ ಅನ್ನ ಮಜ್ಜಿಗೆ ತಿನ್ನಿಸ್ತೀನಿ, ಅನ್ನ ಮಜ್ಜಿಗೆ ಇಲ್ಲ ಮೊಸರು ತಿನ್ನಿಸ್ತೀನಿ, ಅವಾಗ ತಿಂತಾಳಷ್ಟೇ. ಇಷ್ಟಿಷ್ಟೇ ತಿಂತಾಳೆ. ಬರೀ ಹಾಲು ಬೇಕು ಅಂತಲೇ ಕೇಳ್ತಾ ಇರ್ತಾಳೆ ನನ್ನ ಮಗಳು. ಸೊ ಆದಷ್ಟು ಬೇಗ ನಾನು ಅವಳಿಗೆ ವೆರೈಟಿ ರೆಸಿಪೀಸ್ ಎಲ್ಲ ಟ್ರೈ ಮಾಡಿ, ಬೇಬಿ ರೆಸಿಪಿ ಫುಡ್ ಎಲ್ಲ ರೆಡಿ ಮಾಡಿ ಅವಳಿಗೆ ತಿನ್ಸೋಣ ಅಂತಿದ್ದೀನಿ. ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮುಂದಿನ ಲಾಗ್ಸಲ್ಲಿ. ನಾನು ಪಾಪುಗೆ ಏನೇನು ಫುಡ್ಡು ಪ್ರಿಪೇರ್ ಮಾಡ್ತೀನಿ, ಸೊ ಅದರ ರೆಸಿಪಿ ಎಲ್ಲ ಇನ್ಮೇಲೆ ಬರುತ್ತೆ. ಸೊ ನಿಮಗೂ ಯೂಸ್ ಆಗ್ಬೋದೇನೋ. ಸೊ ನಾಳೆಯಿಂದ ಶೇರ್ ಮಾಡ್ಕೊತೀನಿ. ಹಾಗೆ ಅಂಗನವಾಡಿಯಿಂದ ಪುಷ್ಟಿ ಲಡ್ಡು ಎಲ್ಲ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ಪ್ರಿಪೇರ್ ಮಾಡ್ತೀನಿ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು. ಇವತ್ತೇ ತಂದಿರೋದು, ಇವತ್ತಾಗಲ್ಲ, ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೆಲ್ಲ ಕ್ಲೀನ್ ಮಾಡಿ ಅವಳಿಗೆ ಹೇಗಾದರೂ ತಿನ್ನಿಸ್ಬೇಕು. ನನ್ನ ಮಗಳು ತುಪ್ಪ ಬೆಣ್ಣೆ ಎಲ್ಲ ಏನು ತಿನ್ನೋದೇ ಇಲ್ಲ ಅಂತಾಳೆ. ಅದು ತುಪ್ಪ ಸ್ಮೆಲ್ ನೋಡಿದ್ರೇ ಬೇಡ ಅಂದ್ಬಿಡ್ತಾಳೆ. ಅವಳಿಗೆ ಇಷ್ಟನೇ ಆಗಲ್ಲ. ನಮ್ಮ ಅಪ್ಪಗೂ ಅಷ್ಟೇ, ತುಪ್ಪ ಅಂದರೆ ಆಗೋದೇ ಇಲ್ಲ. ಅದಕ್ಕೆ ಅವಳಿಗೂ ಹಂಗೆ, ನನ್ನ ಮಗಳು ಹಂಗೆ, ತುಪ್ಪ ಅಂದ್ರೇ ಆಗೋದಿಲ್ಲ. ಹಂಗೆ ತಿನ್ನಿಸ್ಬೇಕು ಅವಳಿಗೆ. ಇಷ್ಟೊತ್ತಲ್ಲಿ ಏನಾದರೂ ತುಪ್ಪ ಎಲ್ಲ ತಿನ್ನಂಗಿದ್ದಿದ್ರೆ ನನ್ನ ಮಗಳು ಇಷ್ಟೊತ್ತಲ್ಲಿ ಗುಂಡಿಗೆ ದಪ್ಪಕ್ಕೆ ಚೆನ್ನಾಗಿರ್ತಿದ್ಲು. ಬರೀ ಹಾಲು ಕುಡ್ಕೊಂಡು ಏನೂ ತಿಂದಿರಾ ಇವಾಗ ಸ್ವಲ್ಪ ಸಣ್ಣಕ್ಕಿದ್ದಾಳೆ, ಬಟ್ ಹೆಲ್ತಿಯಾಗಿ ಆ್ಯಕ್ಟಿವ್ ಆಗಿ ಇದ್ದಾಳೆ. ಈಗ ನನ್ನ ಮಗಳಿಗೆ ಎಷ್ಟು ವರ್ಷ ಅಂದರೆ 1 ವರ್ಷ ಆಗಿ ಒಂದು 10 ತಿಂಗಳೇನೋ ಆಗಿದೆ. ಸೊ ಇನ್ನು ಈ ಜುಲೈ 25 ಬಂದರೆ ಅವಳಿಗೆ 2 ವರ್ಷ ಆಗುತ್ತೆ. ಸೊ 2 ವರ್ಷ ಹತ್ರದಲ್ಲಿದ್ದಾಳೆ ನನ್ನ ಮಗಳು. ನಾನು ಇನ್ನೂ ಎದೆ ಹಾಲು ಕುಡಿಸ್ತಾನೇ ಇದ್ದೀನಿ. ನಾನು ಯಾಕೆ ಇನ್ನೂ ಎದೆ ಹಾಲು ಕುಡಿಸ್ತಾನೇ ಇದ್ದೀನಿ ಅಂತಂದರೆ, ಒಂದು, ಅವಳು ನನ್ನನ್ನು ತುಂಬ ಅಡಿಕ್ಟ್ ಆಗೋಗ್ಬಿಟ್ಟಿದ್ದಾಳೆ ಎದೆ ಹಾಲಿಗೆ. ನಾನು ಬಿಟ್ಟೇ ಹೋಗೋದಿಲ್ಲ, ಅವಳಿಗೆ ಎದೆ ಹಾಲು ಕುಡ್ಸೋಕ್ಕೆ ಆಗಲ್ಲ. ಇನ್ನೊಂದು ಅಂದರೆ ಯಾರ ಹತ್ರನೂ ಬಿಡೋಕ್ಕಾಗಲ್ಲ, ದೂರ ಇರೋಕ್ಕಾಗಲ್ಲ. ಅಮ್ಮ ಮಗಳಂತೂ ದೂರ ಇರೋಕ್ಕೆ ಸಾಧ್ಯನೇ ಇಲ್ಲ, ಹಂಗಾಗೋಗ್ಬಿಟ್ಟಿದೆ. ಅದಕ್ಕೆ ನಾವು ದೂರ ಇರೋಕ್ಕಾಗಲ್ಲ ಅಂದ್ಬಿಟ್ಟು, ಆಮೇಲೆ ಅವಳು ಅಷ್ಟೇ, ಏನೇ ಫಸ್ಟು ಹಾಲು ಕುಡಿಬೇಕು ನನ್ನ ಹತ್ರ, ಆಮೇಲೆ ಏನಾದರೂ ತಿಂತಾಳೆ ಅಷ್ಟೇ. ತುಂಬ ಹಚ್ಕೊಂಡ್ಬಿಟ್ಟವಳೆ, ಬಿಡ್ತಾನೇ ಇಲ್ಲ ಹಾಲು ಬಿಡ್ಸೋಕ್ಕೆ ಆಗ್ತಾಯಿಲ್ಲ. ನೈಟೆಲ್ಲ ಹಾಲು ಬೇಕಂತಲೇ ಹಠ ಮಾಡ್ತಿದ್ದಾಳೆ. ಅದಕ್ಕೆ ಇವಾಗ ಫೀಡಿಂಗ್ ಬಾಟ್ಲಲ್ಲಿ ಹಾಲು ಕೊಡೋದು ಜಾಸ್ತಿ ಇದು ಮಾಡ್ತಿದ್ದೀನಿ. ನಮ್ಮ ಮನೇಲಿ ಹಾಲು ಪ್ಯಾಕೆಟ್ ಜಾಸ್ತಿ ತರ್ತಿರುತ್ತೆ, ಅದೇ ಕಾರಣಕ್ಕೆ ಅವಳು ಚೆನ್ನಾಗಿ ಹಾಲು ಕುಡೀಲಿ ಅಂತ ಅಂದ್ಬಿಟ್ಟು. ಸೊ ಅವಳಿಗೆ ಹಾಲು ಪ್ಯಾಕೆಟ್ ಅಭ್ಯಾಸ ಮಾಡಿಸಿ ಹಂಗೆ ನಾನು ಎದೆ ಹಾಲು ಬಿಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗೂ ಎದೆ ಹಾಲು ಕುಡಿಸ್ತಾಯಿದ್ದೀನಿ. 2 ವರ್ಷ 3 ವರ್ಷವರೆಗೂ ಎದೆ ಹಾಲು ಕುಡಿಸ್ತಾರೆ. ಬಟ್ ಮಕ್ಕಳು ಏನಾದರೂ ತಿನ್ನಬೇಕು. ನನ್ನ ಮಗಳು ಫ್ರೂಟ್ಸು ಕೂಡ ಏನೂ ತಿನ್ನಲ್ಲ, ಬಾಳೆಹಣ್ಣು ಏನೇ ತಿನ್ನಂದ್ರು ಅವಳು ಅಷ್ಟು ತಿನ್ನೋಕ್ಕೆ ಬರಲ್ಲ, ಇಷ್ಟಿಷ್ಟೇ ತಿಂತಾಳೆ. ಅದಕ್ಕೆ ಎಲ್ಲ ತಿನ್ನಂಗಿದ್ದು ನಮ್ಮ
ಎದೆ ಹಾಲು ಕುಡಿಸೋದು ಬೆಸ್ಟು. ಏನು ತಿಂದರೆ ಬರೀ ನಮ್ಮ ಎದೆ ಹಾಲೇ ಕುಡ್ಕೊಂಡಿದ್ರೆ ಅದು ಬ್ಲಡ್ ಉತ್ಪತ್ತಿನೇ ಆಗೋಲ್ಲ. ಮಕ್ಕಳು ಹಂಗೆ ಇದ್ಬಿಡ್ತಾರೆ. ಎದೆ ಹಾಲು ಒಂದು ಏನು ಸಾಕಾಗುತ್ತೆ ಮಕ್ಳಿಗಲ್ವಾ, ತಾಯಿ ಎದೆ ಹಾಲು ಮಾತ್ರ ಸಾಕಾಗುತ್ತಾ? ಏನಾದರೂ ಬೇರೆ ತಿಂದರೆ ತಾನೇ ಅವ್ರಿಗೂ ಹೊಟ್ಟೆ ತುಂಬೋದು. ಸೊ ಇವಾಗ ಸೆಕೆ ಬೇರೆ ಇರೋದ್ರಿಂದ, ಬೇಸಿಗೆಗಾಲ ಇರೋದ್ರಿಂದ ನನ್ನ ಮಗಳು ಜಾಸ್ತಿ ನೀರು ಕುಡಿಯೋದು, ಹಾಲು ಕುಡಿಯೋದೇ ಜಾಸ್ತಿ ಮಾಡ್ತಾಳೆ. ಯಾವಾಗಲೂ ಅವಳಿಗೆ ಜ್ಯೂಸ್ ಕುಡಿಯೋದೆಲ್ಲ ಮಾಡ್ತಾಳೆ. ಅವಳಿಗೆ ಇವಾಗ ಗಟ್ಟಿ ಫುಡ್ ತಿನ್ನಬೇಕಂದ್ರೆ ಇಷ್ಟ ಆಗೋಲ್ಲ. ಅನ್ನ ಮೊಸರು ಮಜ್ಜಿಗೆ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾಳೆ. ಅನ್ನ ಮಜ್ಜಿಗೆಯಲ್ಲಿ ಮಾಡಿಕೊಟ್ರೆ ಅದು ತಿಂತಾಳೆ. ಅವಳಿಗೆ ಒಂದು ಸ್ವಲ್ಪ ತಂಪಾಗಿರೋದು, ಕೋಲ್ಡಾಗಿರೋದು ಬೇಕು ಇವಾಗ. ಸೊ ಅದಕ್ಕೆ ಅವಳು ಏನು ತಿಂತಾಳೋ ಅದನ್ನೇ ತಿನ್ನಿಸ್ತಾ ಇದ್ದೀನಿ. 2-3 ವರ್ಷವರೆಗೂ ಎದೆ ಹಾಲು ಕೊಡಿಸೋದ್ರಿಂದ ಏನು ತಪ್ಪಿಲ್ಲ. ಬಟ್ ಮಕ್ಕಳು ಅದೇ ಥರ ಫ್ರೂಟ್ಸು, ವೆಜಿಟೇಬಲ್ಸು, ಬೇರೆ ಫುಡ್ಡು ಮನೇಲಿ ಮಾಡೋವಂಥದ್ದು, ದೋಸೆ ಚಪಾತಿ ಅವೆಲ್ಲ ಹೆಲ್ತಿ ಫುಡ್ಸ್ ಎಲ್ಲ ತಿನ್ನಬೇಕು. ನೆನ್ನೆ ಪನ್ನೀರ್ ಮಾಡಿದ್ವಿ, ಮೊನ್ನೆ ಅವತ್ತು ಪನ್ನೀರ್ ಮಾಡಿದ್ವಿ. ಪನ್ನೀರ್ ತಿನ್ಸೋಕ್ಕೆ ನಾನು ಎಷ್ಟು ಟ್ರೈ ಮಾಡಿದೆ, ತಿನ್ನೆ ಒಂಚೂರು ತಿನ್ನೆ ಅಂದರೆ ಅವಳು ಪನ್ನೀರ್ ಒಂಚೂರು ತಿನ್ನಲಿಲ್ಲ. ನಾವು ಪನ್ನೀರ್ ಜಾಸ್ತಿ ತೊಗೊಂಬರ್ತೀವಿ ಮನೆಗೆ, ನಾವು ಪನ್ನೀರ್ ಜಾಸ್ತಿ ತಿಂತೀವಿ. ಅವಳಿಗೆ ಒಳ್ಳೆಯದು ಆರೋಗ್ಯಕ್ಕೆ, ತಿನ್ನಿ ಅಂದರೆ ಒಂಚೂರು ತಿನ್ನಲಿಲ್ಲ ಅವಳು. ಸೊ ಹಿಂಗಾಗುತ್ತೆ ಎದೆ ಹಾಲು ಮಾತ್ರ ಅಡಿಕ್ಟ್ ಆಗಿಬಿಟ್ರೆ. ಸೊ ಆದಷ್ಟು ಎದೆ ಹಾಲು ಕೊಡ್ತಾಯಿದ್ರೆ ಜೊತೆಗೆ ಫುಡ್ಡು ಕೂಡ, ಗಟ್ಟಿ ಫುಡ್ಡು ಕೂಡ ಆದಷ್ಟು ಜಾಸ್ತಿ ಕೊಡೋಕ್ಕೆ ಟ್ರೈ ಮಾಡಬೇಕು. ಇಲ್ಲ ಅಂತಂದರೆ ಬರೀ ಎದೆ ಹಾಲಿಗೆ ಕನೆಕ್ಟ್ ಆಗಿಬಿಡ್ತಾರೆ. ಸೊ ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್, ನೋಡ್ತಾ ಇರಿ ಲಾಗ್ನ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನಾನು ಸ್ವಲ್ಪ ಮಲ್ಕೊಳ್ಳೋಣ ಪಾಪು ಜೊತೆ ಅಂದ್ಕೊಂಡೆ, ರೆಸ್ಟ್ ತೊಗೊಳ್ಳೋಣ ಅಂತ. ಬಟ್ ಅಡುಗೆ ಮನೇಲಿ ಸ್ವಲ್ಪ ಕೆಲಸ ಇದೆ. ಸ್ಟವ್ ಕ್ಲೀನ್ ಮಾಡಬೇಕು ಮತ್ತು ಅಡುಗೆ ಮನೆ ಸ್ವಲ್ಪ ಕ್ಲೀನಾಗಿ ಇಟ್ಕೊಬೇಕು, ಮೇಂಟೈನ್ ಮಾಡಬೇಕು. ಇಲ್ಲಾಂದರೆ ಎಲ್ಲಿಂದ ಇರ್ತಾವೋ ಗೊತ್ತಿಲ್ಲ ಫ್ರೆಂಡ್ಸ್, ಇರುವೆಗಳು ಬಂದು ಎಲ್ಲ ಒಂದು ಕಡೆಯಿಂದ ಲೈನಾಗಿ ಬಂದುಬಿಡುತ್ತೆ ನಮ್ಮ ಮನೇಲಿ. ಅಡುಗೆ ಮನೆ ತುಂಬ ಸ್ಟವ್ ಹತ್ರ, ಈ ಕಡೆ ಕಟ್ಟೆ ಹತ್ರ, ಎಲ್ಲ ಕಡೆ ಫ್ರಿಡ್ಜ್ ಹತ್ರ ಎಲ್ಲ ಕಡೆ ಇರುವೆಗಳು ಬಂದುಬಿಡುತ್ತೆ. ಅದಕ್ಕೆ ನಾನು ಯಾವಾಗಲೂ ಗುಡಿಸ್ಕೊಳ್ಳೋದು, ಒರೆಸ್ಕೊಳ್ಳೋದು, ಕ್ಲೀನ್ ಮಾಡೋದು ಮಾಡ್ಕೊತಾನೆ ಇರ್ತೀನಿ. ಏನಾದರೂ ಬಿಟ್ಬಿಟ್ರೆ ಸಾಕು, ಅದು ಏನೋ ಖಾರಕ್ಕೂ ಬಂದುಬಿಡುತ್ತೆ ಇರುವೆಗಳು. ಏನಾದರೂ ಸಕ್ಕರೆ ಸ್ವೀಟು ಅಂಥದ್ದೆಲ್ಲ ಖಾರ ಇಟ್ಟಿದ್ರು ಕೂಡ ಬಂದುಬಿಡುತ್ತೆ. ಏನೋ ಒಂದು ಹೊಟ್ಟೆಗೆ ಬೇಕು ಇರುವೆಗಳಿಗೆ. ಇನ್ನೇನು ಮಳೆಗಾಲ ಬಂದುಬಿಡುತ್ತಲ್ಲ, ಸೊ ಅಷ್ಟೊತ್ತಲ್ಲಿ ಎಲ್ಲ ಫುಡ್ಡನ್ನು ಸ್ಟೋರೇಜ್ ಮಾಡ್ಕೊತಾ ಇದೆ. ನಿಜವಾಗ್ಲೂ ಇರುವೆಗಳು ನೋಡಿ ಕಲ್ತ್ಕೊಬೇಕು. ಎಷ್ಟು ಪರಿಶ್ರಮ ಮಾಡಿ ನಾಳೆಗೆ ಎಲ್ಲ ಸೇವಿಂಗ್ಸ್ ಮಾಡ್ಕೊಳ್ಳುತ್ತೆ. ಸೊ ಅದನ್ನು ನೋಡಿ ನಾವು ಮನಿ ಸೇವಿಂಗ್ಸ್ ಮಾಡ್ಕೊಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಯಾಕಂದರೆ ಎಷ್ಟು ಕಷ್ಟಪಟ್ಟು ಇವಾಗಿಂದನೇ ನಾಳೆ ಯಾವಾಗೋ ಮಳೆ ಬರೋದಕ್ಕೆ ಆವಾಗ ನಮಗೆ ತಿನ್ನೋಕ್ಕಿರಲ್ಲ ಅಂತ ಅಂದ್ಬಿಟ್ಟು ಇರುವೆಗಳು ಇವಾಗಿಂದನೇ ಎಲ್ಲ ಸ್ಟೋರೇಜ್ ಮಾಡ್ಕೊಳ್ತವೆ. ಸೊ ನಾವು ಅಷ್ಟೇ, ನಾಳೆ ಏನು ಕಷ್ಟ ಬರುತ್ತೋ, ಹೆಂಗಿರುತ್ತೋ ನಮ್ಮ ಜೀವನ, ನಾಳೆ ನಾವು ಅಂದ್ಕೊಂಡಂಗೆ ಇರೋಕ್ಕಾಗಲ್ಲ, ಏನಾದರೂ ಆಗ್ಬೋದು. ಸೊ ಯಾವ ಟೈಮಲ್ಲಿ ಏನಾಗುತ್ತೋ ಅಂತ ಗೊತ್ತಿಲ್ಲ ಅಲ್ವಾ. ಅದಕ್ಕೆ ನಾವು ಕೂಡ ಅಷ್ಟೇ, ಆದಷ್ಟು ಸೇವಿಂಗ್ಸ್ ಮಾಡ್ಕೊಬೇಕು. ಯಾವುದೋ ಒಂದು ಇರುವೆಗಳು ನೋಡಾದರೂ ಕಲ್ತ್ಕೊಬೇಕು. ನಾವು ಸೇವಿಂಗ್ಸ್ ಮಾಡಿದಷ್ಟು ನಮಗೆ ಒಳ್ಳೆಯದು. ನಾನಂತೂ ಮನೆ ಸೇವಿಂಗ್ಸ್ ಮಾಡೋದು ತುಂಬಾ ಮಾಡ್ತೀನಿ. ಹಾಗೆ ಸೇವಿಂಗ್ಸ್ ಮಾಡೋ ಜೊತೆಗೆ ವೇಸ್ಟು ಮಾಡಬಾರ್ದು. ಅದು ದುಡ್ಡೇ ಆಗಲಿ, ನಾವು ತಿನ್ನೋ ಅನ್ನನೇ ಆಗಲಿ, ಬೇರೆ ಏನೇ ಆಗಲಿ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ನಾವು ವೇಸ್ಟ್ ಮಾಡೋದು ನಿಲ್ಲಿಸ್ಬಿಟ್ರೆ ನಾವು ಎಷ್ಟೊಂದು ಬೇಕಾದರೂ ಸೇವಿಂಗ್ಸ್ ಮಾಡ್ಬೋದು. ಸೊ ಫಸ್ಟು ವೇಸ್ಟ್ ಮಾಡೋದು ನಿಲ್ಲಿಸ್ಬಿಡ್ಬೇಕು. ನನ್ನ ಹಸ್ಬೆಂಡು ಅಂತೂ ಹೆಂಗೆ ಹೇಳ್ತಾರೆ ಅವರು ಅಂತಂದರೆ, ವೇಸ್ಟ್ ಆದರೆ ಆಗಲಿ ಬಿಡು, ಹೋದರೆ ಹೋಗಲಿ ಬಿಡು ಅಂತ ಮಾತಾಡ್ತಾರೆ ನನ್ನ ಹಸ್ಬೆಂಡು. ಅದೊಂದು ನಂಗೆ ಇಷ್ಟ ಆಗೋಲ್ಲ. ಯಾಕೆ ಯಾವುದು ಸುಮ್ಮನೆ ಬಂದಿರಲ್ವಲ್ಲ, ಎಲ್ಲ ಕಷ್ಟಪಟ್ಟು ದುಡ್ದಿರೋ ದುಡ್ಡೇ ಅಲ್ವಾ, ಯಾಕೆ ಹಂಗೆ ಹೋದರೆ ಹೋಗಲಿ ಬಿಡು, ವೇಸ್ಟ್ ಆದರೆ ಹೋಗಲಿ ಬಿಡು ಅಂತ ನೋಡ್ತಾರೆ. ಅದು ನಮ್ಮ ಹೆಣ್ಮಕ್ಳಿಗೆ ಗೊತ್ತಾಗೋದು ಫ್ರೆಂಡ್ಸ್. ಏನಾದರೂ ವೇಸ್ಟ್ ಆಗ್ತಾಯಿದ್ರೆ, ಏನಾದರೂ ದುಡ್ಡು ಖರ್ಚಾಗ್ತಾಯಿದ್ರೆ ಅದಕ್ಕೆಲ್ಲ ನೋವಾಗೋದು, ಬಾಧೆ ಆಗೋದೆಲ್ಲ ನಮ್ಮಂಥ ಹೆಣ್ಮಕ್ಳಿಗೆ. ಸೊ ಗಂಡಸ್ರಿಗೆಲ್ಲ ಅರ್ಥ ಆಗೋಲ್ಲ. ಅದಕ್ಕೆ ಅವ್ರಿಗೇನು ಹೇಳೋಕ್ಕೋಗಲ್ಲ. ಆದಷ್ಟು ನಾನು ಏನು ವೇಸ್ಟ್ ಮಾಡ್ತಾರೆ ಥರ ಎಲ್ಲ ಸೇವಿಂಗ್ಸ್ ಮಾಡೋಣ ಅಂತ ನೋಡ್ತೀನಿ. ಸೊ ಇವಾಗ ಸ್ಟವ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಸ್ಟವ್ನ ಒಂದಲ್ಲ, ದಿನಕ್ಕೆ 2 ಸರಿ ಕ್ಲೀನ್ ಮಾಡ್ಕೊಳ್ಲೇಬೇಕು. ಅದರಲ್ಲೂ ಕೂಡ ದೋಸೆ ಏನಾದರೂ ಮಾಡಿದ ದಿವಸ ಅಂತೂ ಕಂಪಲ್ಸರಿ 1 ಅಲ್ಲ 2 ಸರಿ ಸ್ಟವ್ ಕ್ಲೀನ್ ಮಾಡ್ಕೊಳ್ಲೇಬೇಕು. ಸೊ ಅದಕ್ಕೆ ಇವಾಗ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ.
ಇವಾಗ ಅಂಗನವಾಡಿಯಿಂದ ಫುಡ್ ಬಂದಿದೆ ಪಾಪುಗೆ. ಹಾಗೆ ನನ್ನ ಹಸ್ಬೆಂಡು ಅಂಗಡಿಯಿಂದ ಮಕ್ಕನ್ ಅಂತಾರೆ ಇದನ್ನು, ಅಂದರೆ ಕನ್ನಡದಲ್ಲಿ ಕಮಲದ ಬೀಜ ಅಂತಾರೆ. ತುಂಬ ಚೆನ್ನಾಗಿರುತ್ತೆ ಇದು ಫ್ರೈ ಮಾಡ್ಕೊಂಡು ತಿನ್ನೋಕ್ಕೆ. ಸೊ ಅದನ್ನು ತಂದಿದ್ದಾರೆ. ಸೊ ಇನ್ನು ಯಾವಾಗಾದರೂ ಟ್ರೈ ಮಾಡಬೇಕು ಅದನ್ನು. ಹಾಗೆ ಅಂಗನವಾಡಿಯಿಂದ ಏನು ಬಂದಿದೆ ಅಂದರೆ ಬೆಲ್ಲ ಬಂದಿದೆ. ಹಾಗೆ ಮತ್ತು ಪುಷ್ಟಿ ಬರುತ್ತೆ. ಮೊದಲು ಪುಷ್ಟಿ ಕೊಡ್ತಾಯಿದ್ರು, ಇವಾಗ ಪುಷ್ಟಿ ಲಡ್ಡು ಅಂತ ಕೊಟ್ಟಿದ್ದಾರೆ. ಮೀನ್ಸು ಲಡ್ಡು ಮಾಡ್ಕೊಳ್ಳೋದು ಎಲ್ಲ ತರಹ ಮಕ್ಕಳ ಬೆಳವಣಿಗೆಗೆ ಪೋಷಕಾಂಶಗಳು ಮಕ್ಳಿಗೆ ಏನೇನು ಬೇಕೋ ಎಲ್ಲ ತರಹನೂ ಇದರಲ್ಲಿ ಇರುತ್ತೆ. ಕಾಳುಗಳು, ಬೇಳೆಗಳು ಎಲ್ಲ ವಿಟಮಿನ್ಸು, ಪ್ರೋಟೀನ್ಸು ಎಲ್ಲ ಜಾಸ್ತಿ ಇರುತ್ತೆ. ಸೊ ಪಾಪುಗಿನ ಇದರಲ್ಲಿ ಲಡ್ಡು ಮಾಡಿಕೊಡ್ಬೇಕು. ಅವಳು ತಿಂತಾಳೋ ಇಲ್ವೋ ಗೊತ್ತಿಲ್ಲ. ನನ್ನ ಮಗಳಂತೂ ಅವಳು ಟೇಸ್ಟ್ ನೋಡಿಬಿಟ್ಟೆ ತಿನ್ನೋದು. ಸೊ ಅದಕ್ಕೆ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಅವಳಿಗೆ ಲಡ್ಡು ಮಾಡಿಕೊಡೋಣ ನಾಳೆ ಯಾವಾಗಾದರೂ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಬೇಕು. ಸೊ ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಗುಡಿಸ್ಕೊಂಬಿಡ್ತೀನಿ. ಇಲ್ಲೇ ಜಾಸ್ತಿ ಇರುವೆಗಳೆಲ್ಲ ಕಾಣಿಸ್ಕೊಳ್ಳೋದು, ಅದಕ್ಕೆ ಫಸ್ಟ್ ಇಲ್ಲೆಲ್ಲ ಕ್ಲೀನಾಗಿ ಗುಡಿಸ್ಕೊಂಬಿಡ್ತೀನಿ. ಹಾಗೆ ಫ್ರೆಂಡ್ಸ್, ಅಡುಗೆ ಮನೆ ಒಂದು ಸ್ವಲ್ಪ ತುಂಬ ಕ್ಲೀನಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಯಾಕಂತಂದರೆ ಜಾಸ್ತಿ ಇಲ್ಲೇ ಅಲ್ವಾ ನಾನು ಕೆಲಸ ಮಾಡೋದು. ಹಾಲು ರೂಮು ಎಲ್ಲ ಅಷ್ಟೊಂದು ಕೆಲಸ ಮಾಡಲ್ಲ ಫ್ರೆಂಡ್ಸ್ ಜಾಸ್ತಿ. ಒಂದು ಸರಿ ನೀಟಾಗಿ ಇಟ್ಕೊಂಡ್ರೆ ಅದನ್ನೇ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನನ್ನ ಮಗಳ ಹತ್ರ ಆಗೋದಿಲ್ಲ. ಗುಡಿಸ್ಕೊಳ್ಳೋದು, ಒರೆಸ್ಕೊಳ್ಳೋದು ಎಲ್ಲ ದಿನ ಇದ್ದಿದ್ದೆ. ಸೊ ಇವಾಗೇನು ಒರೆಸ್ಕೊಳ್ಳಲ್ಲ. ಬೆಳಗ್ಗೆ ಒರೆಸ್ಕೊಂಡಿದ್ದೀನಿ, ಮತ್ತು ನಾಳೆ ಬೆಳಗ್ಗೆನೇ ಅಡುಗೆ ಮನೆ ಎಲ್ಲ ಒರೆಸ್ಕೊಳ್ಳೋದು. ಈಗ ಅನ್ನಕ್ಕೆ ಇಡ್ತಾಯಿದ್ದೀನಿ. ಮಧ್ಯಾಹ್ನ ಏನಕ್ಕಪ್ಪ ಅನ್ನಕ್ಕೆ ಇಡ್ತಾಯಿದ್ದೀನಿ ಅಂದರೆ, ನನ್ನ ಮಗಳು ಇವಾಗ ಮಲಗಿದ್ದಾಳಲ್ಲ, ಅವಳು ಮತ್ತೆ ಎದ್ದಾಗ ಅವಳು ಏನಾದರೂ ಬೂವ ಅಂತ ಏನಾದರೂ ಕೇಳಿದ್ರೆ ಅವಳಿಗೆ ಊಟಕ್ಕೆ ಅವಳಿಗೆ ಅನ್ನ ಮಾಡ್ತಾಯಿದ್ದೀನಿ. ನಮ್ಮದೆಲ್ಲರದು ಆಯಿತು. ಮಧ್ಯಾಹ್ನ ಸುಮ್ಮನೆ ಒಂದೆರಡು ಚಪಾತಿ ಮಾಡಿಕೊಂಡು ನಾವು ತಿಂದ್ವಿ. ಸೊ ದೋಸೆ ಹಿಟ್ಟು ಇತ್ತು. ಸೊ ದೋಸೆ ಹಾಕ್ಕೊಂಡು ಪಲ್ಯ, ಚಟ್ನಿ ಎಲ್ಲ ಹಂಗೆ ಇತ್ತು ಫ್ರೆಂಡ್ಸ್. ಮಧ್ಯಾಹ್ನಕ್ಕೂ ಆಗೋಷ್ಟು, ಇನ್ನೂ ರಾತ್ರಿಗೂ ಆಗೋಷ್ಟು ಇದೆ. ಸೊ ಅದಕ್ಕೆ ನಾವು ಅದನ್ನೇ ತಿಂದ್ವಿ. ಸ್ಪೆಷಲಾಗಿ ಮಧ್ಯಾಹ್ನ ಏನು ಅನ್ನ ಸಾಂಬಾರು ಮಾಡಿಲ್ಲ. ಮತ್ತು ನೈಟ್ ಅನ್ನ ಸಾಂಬಾರು ಮಾಡ್ಕೊಬೇಕು. ನನ್ನ ಹಸ್ಬೆಂಡ್ ಯಾವಾಗಲೂ ಬೈತಿರ್ತಾರೆ, ನೀನು ಮಧ್ಯಾಹ್ನನೇ ಸಾಂಬಾರು ಮಾಡಿಬಿಡು, ಸಾಯಂಕಾಲ ಹೊತ್ತು ಮಾಡೋಕ್ಕೆ ಹೋಗಬೇಡ, ಸಾಂಬಾರು ಉಳಿದೋಗುತ್ತೆ ಅಂತ. ಒಂದೊಂದು ದಿನ ಹಂಗಾಗ್ಬಿಡುತ್ತೆ. ಒಂದೊಂದು ದಿನ ಮಧ್ಯಾಹ್ನನೇ ಮಾಡಿಬಿಡ್ತೀನಿ. ಒಂದೊಂದು ದಿನ ಈ ಥರ ನೋಡಿ, ಬೆಳಗ್ಗೆ ಮಾಡಿ ಟಿಫನ್ನು ಮಧ್ಯಾಹ್ನಕ್ಕೂ ಉಳಿದು ಬಿಟ್ರೆ ಮಧ್ಯಾಹ್ನ ಯಾರಾದರೂ ಅಡುಗೆ ಮಾಡೋಕ್ಕೆ ಮನಸ್ಸು ಬರುತ್ತಾ? ಫಸ್ಟು ಮಾಡಿರೋದು ಖಾಲಿ ಆಗ್ಲಪ್ಪ ಅಂತ ನೋಡ್ತೀವಿ. ಅದಕ್ಕೆ ಬೆಳಗ್ಗೆ ಟಿಫನ್ ಮಾಡಿರೋದೇನಾದರೂ ಜಾಸ್ತಿ ಉಳಿದೋಗಿದ್ರೆ ಅದೇ ಮಧ್ಯಾಹ್ನ ತಿಂದ್ಬಿಡೋದು. ಮತ್ತು ರಾತ್ರಿ ಊಟಕ್ಕೆ ರಾತ್ರಿ ಅಡುಗೆ ಮಾಡ್ಕೊಳ್ಳೋದು. ಸೊ ಹಿಂಗೆ ಮಾಡ್ತೀವಿ ನಾವು ಮನೇಲಿ. ಈಗ ಅನ್ನಕ್ಕೆ ಇಡ್ತಾಯಿದ್ದೀನಿ. ಇವಾಗ ನಾವು ಸೊಸೈಟಿ ಅಕ್ಕಿನೂ ಯೂಸ್ ಮಾಡ್ತೀವಿ, ಮತ್ತು ಅಂಗಡಿದು ಮಸೂರಿ ಅಕ್ಕಿನೂ ಯೂಸ್ ಮಾಡ್ತೀವಿ. ಸೊಸೈಟಿ ಅಕ್ಕಿ ಚೆನ್ನಾಗಿ ಬೇಯುತ್ತೆ, ಅದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಪಾಪುಗೆ ಅದು ಇಡ್ತಾಯಿದ್ದೀನಿ. ನೈಟ್ ಆದರೆ ಇದೇ ಅಕ್ಕಿ ಇಡ್ತೀನಿ, ಇಲ್ಲ ಅಂತಂದರೆ ಮಸೂರಿ ಅಕ್ಕಿ ಇಡ್ತೀನಿ. ಸೊ ಈ ಚಿತ್ರಾನ್ನ, ಪಲಾವು, ಟೊಮೊಟೊ ಬಾತು ಆ ಥರ ಎಲ್ಲ ಮಾಡಿದಾಗ ಮಾತ್ರ ನಾವು ಮಸೂರಿ ಅಕ್ಕಿನ ಯೂಸ್ ಮಾಡ್ತೀವಿ. ಇಲ್ಲ ಅಂತಂದರೆ ನಾವು ಸೊಸೈಟಿ ಅಕ್ಕಿನ ಯೂಸ್ ಮಾಡ್ತೀವಿ. ಸೊ ಎರಡೂ ಕೂಡ ಮೇಂಟೈನ್ ಮಾಡ್ತೀವಿ. ನನಗೆ ಮಸೂರಿ ಅಕ್ಕಿನೇ ಚೆನ್ನಾಗಿರುತ್ತೆ. ಈ ಚಿತ್ರಾನ್ನಕ್ಕೆ, ಪುಳಿಯೋಗರೆಗೆಲ್ಲ ಚೆನ್ನಾಗಿರುತ್ತೆ ಅಕ್ಕಿ. ಇದು ಒಂದು ಸ್ವಲ್ಪ ತುಂಬ ತೀರಾ ಮೆತ್ತಗೆ ಬರುತ್ತೆ, ಅದಕ್ಕೆ ನನಗಿಷ್ಟ ಆಗೋಲ್ಲ. ಬಟ್ ಪಾಪುಗೆ ಈಸಿ ಇರುತ್ತೆ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಅವಳಿಗೆ ಮಾಡ್ಕೊಡ್ತೀನಿ. ಈಗ ಅನ್ನಕ್ಕೆ ಇಡ್ತಾಯಿದ್ದೀನಿ ನೋಡಿ. ಸೊ ಅನ್ನಕ್ಕೆ ಇಕ್ಬಿಟ್ಟು ನಾನು ಪಾಪು ಹತ್ರ ಹೋಗಬೇಕು. ಸೊ ಫ್ರೆಂಡ್ಸ್, ನೋಡ್ಕೊಂಬಂದ್ರಲ್ಲ, ಸಿಂಪಲ್ಲಾಗಿ ಒಂದು ಚಿಕ್ಕ ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಾಳೆಯಿಂದ ಹಾಕ್ತಾನೆ ಇರ್ತೀನಿ ವೀಡಿಯೋಸು. ದಿನಕ್ಕೆ 1 ಇಲ್ಲ 2 ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಚಾನಲ್ ಗ್ರೋತ್ ಆಗಬೇಕು, ಬೇಗ ರೀಚ್ ಆಗಬೇಕು ಎಲ್ಲರಿಗೆ ಅಂತ. ಸೊ ಆದಷ್ಟು ನಾನು ಇನ್ಮೇಲೆ ದಿನಕ್ಕೆ 1, 2 ಇಲ್ಲ ವೀಡಿಯೋಸ್ ಬರ್ತಾನೆ ಇರುತ್ತೆ. ಬೆಳಿಗ್ಗೆ ಮಧ್ಯಾಹ್ನ 24 hours ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಶೂಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾನೆ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಈ ಲಾಗ್ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.